ಹಲೋ ನಮಸ್ತೆ ಕರುನಾಡಿಗೆ. ಪ್ರಿಯ ಬಂಧುಗಳೇ, ಭಾರತದಲ್ಲಿ ಮೊದಲಿನಿಂದಲೂ ಕೂಡ ಈ ಕೆಟ್ಟ ಶಕುನಗಳ ಬಗ್ಗೆ ಮೂಢನಂಬಿಕೆ ಇರುವುದರ ಜೊತೆಗೆ ಅದರ ಬಗ್ಗೆ ನಂಬಿಕೆಗಳು ಕೂಡ ಇರುವುದನ್ನು ನಾವು ಕಾಣಬಹುದು. ಇವು ನಮ್ಮೆಲ್ಲರ ಬಾಳಲ್ಲಿ ಗಮನಾರ್ಹವಾದ ಸಾಂಸ್ಕೃತಿಕ ಮೌಲ್ಯವನ್ನು ಹೊಂದಿದೆ ಎಂದರೂ ಕೂಡ ತಪ್ಪಾಗುವುದಿಲ್ಲ. ಪ್ರಿಯ ಬಂಧುಗಳೇ, ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ಹೋಗುತ್ತಿರುವಾಗ ಬೆಕ್ಕು ಅಡ್ಡ ಬಂದರೆ ಖಂಡಿತವಾಗಿಯೂ ಕೂಡ ಸ್ವಲ್ಪ ಹೊತ್ತು ನಿಂತುಕೊಂಡು ಹೋಗಿರುತ್ತೀರಾ. ಒಂದು ವೇಳೆ ನೀವು ಹೋಗಿಲ್ಲದಿದ್ದರೆ ಬೇರೆಯವರು ಇದನ್ನು ಪಾಲಿಸುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಾ. ಪ್ರಿಯ ಬಂಧುಗಳೇ, ಬೆಕ್ಕು ಅಡ್ಡ ಬಂದರೆ ಅಪಶಕುನನ? ಇದರ ಹಿಂದೆ ಇರ್ತಕ್ಕಂತಹ ಅಸಲಿ ಕಾರಣವಾದರೂ ಏನು ಎನ್ನುವುದನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ರಿಯ ಬಂಧುಗಳೇ, ನಿಮ್ಮ ಒಂದೊಂದು ಲೈಕು ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಮತ್ತೆ ಅಕ್ಕಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಕೆಲವರ ಮನೆಯಲ್ಲಿ ಬೆಕ್ಕು ಸಾಕುವುದು ಸಾಂಪ್ರದಾಯಸ್ಥರಿಗೆ ಶುಭ ಹಾಗೂ ಸಮೃದ್ಧಿಯ ಸಂಕೇತವೆಂದು ಕೂಡ ಕರೆಯಲಾಗುತ್ತದೆ. ಆದರೆ ಪ್ರಿಯ ಬಂಧುಗಳೇ, ಮನೆಯಿಂದ ಯಾವುದಾದರೂ ಕೆಲಸಕ್ಕೆ ಹೊರಟಾಗ ಮನೆಯ ಹೊರಗೆ ಅಥವಾ ರಸ್ತೆಯ ಮೇಲೆ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಎಂದು ಕರೆಯಲು ಕಾರಣವಾದರೂ ಏನು, ಅದರ ಹಿಂದೆ ಇರತಕ್ಕಂತಹ ಅಂಶವಾದರೂ ಏನು ಎನ್ನುವುದನ್ನು ಇದೀಗ ನೋಡೋಣ. ಪ್ರಿಯ ಬಂಧುಗಳೇ, ಇವತ್ತಿಗೂ ಕೂಡ ಇದನ್ನು ನಾವು ನಂಬುತ್ತಿದ್ದೇವೆ. ಇದನ್ನು ಸಾಕಷ್ಟು ಜನ ಪಾಲಿಸುತ್ತಿರುವುದನ್ನು ಕೂಡ ನಾವು ನೋಡಿದ್ದೇವೆ. ಬೆಕ್ಕು ಅಡ್ಡ ಬಂದರೆ ತಕ್ಷಣ ನಿಲ್ಲಿಸಿ ವಾಹನವನ್ನು 2 ನಿಮಿಷ ಆಫ್ ಮಾಡಿ ತದನಂತರ ನಾವು ಮುಂದುವರಿಯುತ್ತೇವೆ. ಪ್ರಸ್ತುತ ದಿನಮಾನಗಳಲ್ಲಿ ಈ ಅಭ್ಯಾಸಕ್ಕೆ ಯಾವ ನಂಬಿಕೆಯೂ ಕೂಡ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಇದು ಅಪಶಕುನವಿದ್ದ ಹಾಗೆ ಎಂದು ಹೇಳುತ್ತಿದ್ದರು. ಇದು ಆ ಕಾಲದಲ್ಲಿ ನಿಜವಾಗಿಯೂ ಮೂಢನಂಬಿಕೆಯೇ ಆಗಿತ್ತಾ ಅಥವಾ ಕಾರಣ ಬೇರೆ ಏನಾದರೂ ಇತ್ತಾ ಎನ್ನುವುದನ್ನು ಇದೀಗ ನೋಡೋಣ. ಪ್ರಿಯ ಬಂಧುಗಳೇ, ಬೆಕ್ಕು ಹಾವುಗಳಿಗೆ ಹೆದರುತ್ತವೆ. ಬೀದಿ ನಾಯಿಗಳಿಗೂ ಕೂಡ ಹೆದರುತ್ತದೆ. ಹಾಗೆ ಸಮೀಪದಲ್ಲಿ ಇರುವಂತಹ ಬೇರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಅದು ಹೆದರುತ್ತದೆ. ಬೆಕ್ಕಿಗೆ ಅಷ್ಟೇ ಅಲ್ಲ, ಕಾಡಿನ ಪ್ರಾಣಿಗಳನ್ನು ಕಂಡರೆ ಎಲ್ಲರಿಗೂ ಕೂಡ ಭಯ ಇರುತ್ತದೆ. ಈ ಪ್ರಾಣಿಗಳು ಕೇವಲ ಬೆಕ್ಕಿಗೆ ಮಾತ್ರ ಅವು ಅಪಾಯಕಾರಿಯಲ್ಲ, ಅವು ಮನುಷ್ಯರಿಗೂ ಕೂಡ ಅಪಾಯಕಾರಿಯೇ ಹೌದು. ರಸ್ತೆಯಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಬೆಕ್ಕು ನಮ್ಮ ಮುಂದೆ ಓಡಿ ಹೋಯಿತು ಎಂದರೆ ಅದು ಹಾವು, ನಾಯಿ ಅಥವಾ ಇನ್ಯಾವುದೋ ಪ್ರಾಣಿಗಳನ್ನು ನೋಡಿ ಹೆದರಿ ಓಡಿ ಹೋಗುವುದು. ಅಂದರೆ ಅಲ್ಲಿ ಏನಾದರೂ ಅಪಾಯ ಇದೆ ಎಂದರ್ಥ. ಇದನ್ನು ನೋಡಿಯೂ ಕೂಡ ನಾವು ಮೈಮರೆತು ಅದನ್ನು ಲೆಕ್ಕಿಸದೆ ಮುಂದೆ ಹೋದರೆ ಅಪಾಯ ತಪ್ಪಿದ್ದಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ನಿಂತುಕೊಂಡು ಅಲ್ಲಿ ಏನಾದರೂ ಅಕ್ಕಪಕ್ಕದಲ್ಲಿ ಏನಾದರೂ ಇದೆಯಾ ಎಂಬುದನ್ನು ನೋಡಿ ತದನಂತರದಲ್ಲಿ ನಾವು ಮುಂದೆ ಸಾಗುವುದು ಒಳ್ಳೆಯದು. ಬೆಕ್ಕು ಓಡಿ ಹೋಗುವುದು ಅಲ್ಲಿರುವ ಪ್ರಾಣಿಗಳಿಗೆ ಹೆದರಿ. ಹಾಗಾಗಿಯೇ ನಮಗೆ ಅದು ಮುಂದೆ ಆಗಬಹುದಾದ ಕೆಟ್ಟ ಗಳಿಗೆಯಿಂದ ಪಾರು ಮಾಡುತ್ತದೆ. ನಮಗೆ ಬೆಕ್ಕುಗಳಿಂದ ಕೆಟ್ಟದಾಗುವುದಿಲ್ಲ, ಬದಲಾಗಿ ಬೆಕ್ಕುಗಳಿಂದ ನಮಗೆ ಒಳ್ಳೆಯದಾಗುತ್ತದೆ. ಬೆಕ್ಕುಗಳನ್ನು ಮನೆಯಲ್ಲಿ ಯಾಕೆ ಸಾಕಬೇಕು ಎಂದರೆ ಇದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂತಹ ಕಾರಣ ಇದೆ. ಮನೆಯಲ್ಲಿರುವ ದವಸ ಧಾನ್ಯಗಳ ಮೂಟೆಗಳನ್ನು ಇಲಿಗಳು ಹಾಳು ಮಾಡುತ್ತಿದ್ದರೆ ಒಂದು ವೇಳೆ ಬೆಕ್ಕು ಅಲ್ಲಿದ್ದರೆ ಇಲಿಗಳ ಹಾವಳಿ ಇರುವುದಿಲ್ಲ, ದವಸ ಧಾನ್ಯಗಳು ಸುರಕ್ಷಿತವಾಗಿ ಇರುತ್ತವೆ. ಇದಾಗಿತ್ತು ಬೆಕ್ಕುಗಳನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.